ಹೆಂಗ್ ನಡೀತಾ ಇದೆ ಸೀರಿಯಲ್? ಸೀರಿಯಲ್ ಚೆನ್ನಾಗಿ ಹೋಗ್ತಾ ಇದೆ. ಅಂದ್ರೆ ಬೇರೆ ಸೀರಿಯಲ್ಗೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಎಸ್ಪೆಷಲಿ ಝೀಯಲ್ಲಿ ತುಂಬಾ ರೆಕಗ್ನೈಸೇಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಐ ಆಮ್ ಎಂಜಾಯಿಂಗ್. ಓಕೆ, ಜಿಮ್ ಸೀನಾ ಕ್ಯಾರೆಕ್ಟರ್ ಹೆಂಗ್ ಸೆಲೆಕ್ಟ್ ಆದ್ರಿ? ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಇದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಚಾನಲ್ ಹೆಡ್ ಆದಂತ ರಾಘವೇಂದ್ರ ವಂಶು ಸರ್ಗೆ. ನಾನು ಯಾಕಂದ್ರೆ ಜಿಮ್ ಸೀನಾ ಆಡಿಷನ್ಗೆ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಟೆಸ್ಟ್ಗೆ ನಾನು ಹೋಗಿಲ್ಲ. ನಾನು ಹೋಗಿದ್ದೆ ಬೇರೆ ಯಾವುದೋ ಒಂದು ಬೇರೆ ಬೇರೆ ಪಾತ್ರಗಳಿಗೆ, ಅಣ್ಣಯ್ಯ ಪಾತ್ರಕ್ಕೆ ಹೋಗಿದ್ದೆ, ಮತ್ತೆ ಇನ್ನೊಂದು ಯಾವುದೋ 2-3 ಪಾತ್ರಗಳಿಗೆ ಹೋಗಿದ್ದೆ. ಬಟ್ ಅದು ಅವ್ರ ತಲೆಯಲ್ಲಿ ಹೇಗೆ ಬಂತ ಗೊತ್ತಿಲ್ಲ. ಆಮೇಲೆ ಮೋಸ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ ನಾನೇನು ಹೀರೋ ಆಗಿ ಮಾಡಲ್ಲ. ಬಿಕಾಸ್ ಸಾಕು 7 ಸೀರಿಯಲ್ ಮಾಡಿದ್ದೀನಿ. ಇನ್ನಾರು ಅಟ್ಲೀಸ್ಟ್ ಅಂದರೆ ರೀಸನ್ ಏನು ಅಂದರೆ ಬೇರೆ ಪಾತ್ರಗಳು ಮಾಡಿದಾಗ ನನಗೆ ಸಿನಿಮಾಗೆ ಡೇಟ್ಸ್ ಕ್ಲಾಶ್ ಆಗಲ್ಲ. ಸೊ ಈ ತಲೆಯಲ್ಲಿ ಹಿಡ್ಕೊಂಡು ಹೋಗಿದ್ದೆ. ಜಿಮ್ ಸೀನ್ ಬಿಟ್ಟು ಎಲ್ಲ ಸ್ಕ್ರೀನ್ ಟೆಸ್ಟ್ ಕೊಟ್ಟಿದ್ದೆ. ಲಾಸ್ಟಲ್ಲಿ ಅವರು ನಮ್ಮ ಪ್ರೊಡ್ಯೂಸರ್ ಇದ್ದವರು ಸುಪ್ರೀತಾ ಮ್ಯಾಮ್ ಅವರು ಈ ಥರದೊಂದು ಹೀರೋ ಥರದೊಂದು ಜಿಮ್ ಸೀನ ಇದೆ ಅಂದ ತಕ್ಷಣ ನಾನು ಮಾಡಲ್ಲ ಅಂತ ಹೇಳಿದೆ. ಅವರು ಯಾಕೋ ಏನೋ ಎಲ್ರು ಅದು ನೋಡ್ರೆ ಮೇನ್ ಹೀರೋನು ಬೇಡ ಅಂತ ಅಂದೆ, ಈಗ ನೋಡ್ರೆ ಇದನ್ನು ಬೇಡ ಅಂತಿದ್ಯಾ. ಅದಾದಮೇಲೆ ಅವ್ರಿಗೆ ಅದೇನು ಸ್ಟ್ರೈಕ್ ಆಯಿತೋ ಗೊತ್ತಿಲ್ಲ. ಬಿಕಾಸ್ ಎಂಡ್ ಆಫ್ ದಿ ಡೇ ನಾನು ಏನೇ ಪರ್ಫಾರ್ಮ್ ಮಾಡಲಿ, ಚೆನ್ನಾಗಿ ಮಾಡದೇ ಇರಲಿ, ಸೊ ಡಿಸಿಷನ್ ಬಂದು ರಾಘವೇಂದ್ರ ವಂಶು ಸರ್ದು. ಸೊ ಅವ್ರ ತಲೆಯಲ್ಲಿ ಅದೇನಿತ್ತೋ ಗೊತ್ತಿಲ್ಲ, ಇವನ್ನ ಜಿಮ್ ಸೀನ ಮಾಡಿಸ್ಬೇಕಂದ್ರೆ ನನ್ನ ಜಿಮ್ ಸೀನ ಮಾಡಿಸ್ಬೇಕಂತ ಆಯಿತು. ಸೊ ಫೈನಲಿ ಅವರ ಒಂದು ಏನು ನೀವು ತಲೆಯಲ್ಲಿ ಥಾಟ್ ಇತ್ತು ಅದಕ್ಕೆ ಮೋಸ ಆಗಲಿಲ್ಲ ಅಂತ ನಾನು ಅನ್ಕೋತೀನಿ. 100% ಫುಲ್ಫಿಲ್ ಮಾಡಿದ್ದೀನಿ. ಆಕ್ಚುಲಿ ನಿಮ್ಮ ಪಾತ್ರಕ್ಕೂ ನಿಮಗೂ ಸಂಬಂಧನೇ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ನನಗೆ ಯಾವಾಗಲೂ ಒಂದು ಥಾಟ್ ಇತ್ತು. ಅವ್ರ ತಲೆಯಲ್ಲಿ ಏನು ವಿಜುವಲ್ ಓಡ್ತಾ ಇತ್ತು ರಾಘವೇಂದ್ರ ವಂಶು ಸರ್ಗೆ. ಬಿಕಾಸ್ ಜಿಮ್ ಸೀನಾ ಅಂದ ತಕ್ಷಣ ಒಳ್ಳೆ ವೆಲ್ ಬಿಲ್ಟ್ ಬಾಡಿ, ಸೊ ಹಿಂಗೆ ಇರಬೇಕು. ಬಿಕಾಸ್ ಜಿಮ್ ಅನ್ನೋದೊಂದು ಹೆಸರು ಬಂದರೆ ಅದು ಗೊತ್ತಲ್ಲ, ಹಿಂಗೆ ಇರಬೇಕು ಪರ್ಸನಾಲಿಟಿ ಅಂತ. ಸೊ ಅವ್ರು ಯಾವ ಇಮ್ಯಾಜಿನೇಷನ್ ಮೇಲೆ ನನ್ನ ಸೆಲೆಕ್ಟ್ ಮಾಡಿದ್ರು ಅಂತ ನಂಗೆ ಇವತ್ತಿಗೂ ತುಂಬ ಕನ್ಫ್ಯೂಷನ್. ಬಟ್ ಈ ಮುಖಾಂತರ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಸರ್, ನಾನು ನಿಮ್ಮ ತಲೆಯಲ್ಲಿ ಏನು ಥಾಟ್ ಇತ್ತು ಅದನ್ನು ಫುಲ್ಫಿಲ್ ಮಾಡಿದ್ದೀನಿ, ಅದಕ್ಕೆ ಮೋಸ ಮಾಡಿಲ್ಲ ಸರ್. ನಿಮ್ದು ಕಾಮಿಡಿ ಪಾತ್ರನಾ ಅಥವಾ ಸೀರಿಯಸ್ ಕ್ಯಾರೆಕ್ಟರಾ? ಫಸ್ಟು ಕಾಮಿಡಿ ಎಲ್ಲ ಮಿಕ್ಸು. ಅಂದರೆ ಅದನ್ನೇ ಹೇಳೋದಲ್ಲ ನೋಡಿ, ಈ ಥರ ಪಾತ್ರಗಳು ಮಾಡಿದಾಗ ನಮಗೆ ಬಾರ್ಡ್ರ್ ಇರಲ್ಲ. ಇಷ್ಟೇ ಬೌಂಡ್ರಿಲಿ ಏನೋ ಇಷ್ಟರಲ್ಲೇ ಮಾಡಬೇಕು. ಈ ಹೀರೋ ಆಗಾದರೆ ಅವ್ನು ಇಷ್ಟೇ, ಈ ಜೋಕ್ ಮಾಡಿದ್ರು ಅಷ್ಟೇ ಅವ್ನು ಇಷ್ಟರಲ್ಲೇ ಮಾಡಬೇಕಂತ ಇರುತ್ತೆ. ಅವ್ನಿಗೆ ಬಾರ್ಡ್ರ್ ಇರುತ್ತೆ, ಬೌಂಡ್ರಿ ಇರುತ್ತೆ, ಅದನ್ನ ಬಿಟ್ಟು ಮಾಡೋಕ್ಕಾಗಲ್ಲ. ಬಟ್ ನಂತರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದಾಗ ಏನಾಗುತ್ತೆ, ಸೊ ನಾವು ಔಟ್ ಆಫ್ ದಿ ಬಾಕ್ಸ್ ಹೋಗಿ ಏನು ಬೇಕಾದ್ರೂ ಮಾಡ್ಬೋದು ಆ ಪಾತ್ರಗಳಿಗೆ. ಕಾಮಿಡಿ ಅಂದರೆ ಓವರ್ ಕಾಮಿಡಿನೂ ಮಾಡ್ಬೋದು, ತುಂಬ ಲೈವ್ಲಿಯಾಗೂ ಮಾಡ್ಬೋದು, ಅಥವಾ ಅಳೋದು ಅಂತ ಬಂದಾಗ ಕಾಮಿಡಿಯಾಗೂ ಅಳ್ಬೋದು, ತುಂಬ ಸೀರಿಯಸ್ ಆಗೂ ಅಳ್ಬೋದು. ಸೊ ಹೇಳೋಕ್ಕಾಗಲ್ಲ, ಅದು ಜನಕ್ಕೆ ಬಿಟ್ಟಿದ್ದು. ನಾನು ಸೀರಿಯಸ್ ಮಾಡ್ತಿದ್ದೀನೋ ಕಾಮಿಡಿ ಮಾಡ್ತಿದ್ದೀನೋ ಅದು ಎಂಡ್ ಆಫ್ ದಿ ಡೇ ಅವ್ರು ಹೇಳಬೇಕು. ಫಸ್ಟ್ ಹೆಂಗ್ ಶುರು ಮಾಡಿದ್ರಿ ಸಿನಿ ಜರ್ನಿ ಅನ್ನೋದು? ಹೆಂಗ್ ಶುರು ಆಯ್ತು? ನಾನು ಆ್ಯಕ್ಚುಲಿ 10th 2 ಸಲ ಡುಮ್ಕಿ ನಾನು, ಟು ಬಿ ಹಾನೆಸ್ಟ್. ಅಲ್ಲ, ಅದ್ರಲ್ಲಿ ಹೇಳ್ಕೊಳ್ಳೋದಕ್ಕೆ ಏನು ಅಮ್ಮನ ಇಲ್ಲ. ಬಿಕಾಸ್ ಮಣ್ಣು ತಿನ್ಬೇಕಾದ್ರೆ ಯೋಚನೆ ಇಲ್ಲದಿರೋದು, ಹೇಳ್ಕೊಳ್ಳೋದಕ್ಕೆ ಏನಕ್ಕೆ ನಾಚಿಕೆ ಅನ್ನೋದು ನನ್ನ ಕಾನ್ಸೆಪ್ಟು. ಹಂಗನ್ಬಿಟ್ಟು ಯಾರೋ ಫೇಲ್ ಆಗಿಬಿಡಿ ನಾನು ಹೇಳ್ತಿರೋದು, ಬಿಕಾಸ್ ನನಗೇನೋ ವಿದ್ಯೆ ಒಲಿಲಿಲ್ಲ. ಸೊ ನಾನು ಸ್ಕೂಲ್ ಟೈಮಲ್ಲಿ ಎಲ್ಲ 10th ಸ್ವಲ್ಪ ಆ ಥರ ಎಲ್ಲ ಆದಾಗ ಮತ್ತೆ ರೆಸ್ಲಿಂಗ್ ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಕಾಲೇಜು ನನಗೆ ಹೋದೆ, ಅಪ್ಪೆಲ್ಲ ಪಾಸ್ ಎಲ್ಲ ಆದಮೇಲೆ ಡಿಪ್ಲೊಮಾ ಮಾಡ್ತಿದ್ದೆ ಮೆಕ್ಯಾನಿಕಲ್. ಯೂಶಲಿ ತುಂಬ ಜನ ಅದನ್ನು ಈಗ ಹೇಳ್ಬಿಡ್ತೀನಿ ಈ ಇಂಟರ್ವ್ಯೂ ಮುಖಾಂತರ, ಎಲ್ಲರೂ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಂತ ಆಗ್ತಿದ್ರೆ ಅದಿಲ್ಲ, ಇಂಜಿನಿಯರಿಂಗ್ ಅಲ್ಲ, ಅದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಅಲ್ಲಿ ಸ್ಟಾರ್ಟ್ ಆಯ್ತು. ಆಮೇಲೆ ಕಾಲೇಜಲ್ಲಿ ಅಷ್ಟು ಜನ ಹೇಳೋರು, ಹಿಂಗಿದ್ಯಾ, ಹಿಂಗೆ ಮಾಡು, ಈ ಥರ ನೀನು ಆ್ಯಕ್ಟಿಂಗ್ ಯಾಕೆ ಟ್ರೈ ಮಾಡ್ಬೋದು ಅನ್ನೋ. ಸ್ಕೂಲಿಂದನೂ ಅಷ್ಟೇ, ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಂತ ಅದೊಂದು ತಲೆಯಲ್ಲಿ ಥಾಟ್ ಇತ್ತು, ಮಾಡಬೇಕು ಯಾವತ್ತೊಂದಿನ ಮಾಡೋಣ ಅಂತೇಳಿ. ಸೊ ಅಲ್ಲಿಗೆ ವಿದ್ಯೆನೂ ನೈವೇದ್ಯ ಆಗೋಯ್ತಾ, ನನಗೆ ಸಿಗಲಿಲ್ಲ, ಅದು ತಲೆಗೆ ಹತ್ತಲಿಲ್ಲ. ಸೊ ನಮ್ಮಮ್ಮ ಏನಪ್ಪ ಮಾಡಬೇಕು ಅಂತಿದೆ, ನೋಡೋಣಮ್ಮ ಎಲ್ಲ ಟ್ರೈ ಮಾಡಿದ್ದೀನಿ, ಇದೊಂದು ಟ್ರೈ ಮಾಡಿಬಿಡ್ತೀನಿ ನೋಡೋಣ. ನನ್ನ ತಲೆಯಲ್ಲೇನೋ ಸ್ವಲ್ಪ ಬಾಡಿ ಇದ್ದರೆ, ಒಂದು ಸ್ವಲ್ಪ ಲುಕ್ಸ್ ಇದ್ದರೆ ಹೋಗಿ ಸೆಲೆಕ್ಟ್ ಆಗಿಬಿಡ್ತೀವಿ, ಇಂಡಸ್ಟ್ರಿಯಲ್ಲಿ ಅವಕಾಶ ಸಿಗುತ್ತೆ. ಸೊ ಆಮೇಲೆ ಗೊತ್ತಾಯ್ತು, ಇಲ್ಲ ಅದಕ್ಕೆ ಆದಂಥ ತರಬೇತಿಗಳಿದೆ, ಹೋಗಬೇಕು, ನಾವು ಕಲಿಬೇಕು. ಅದಾದಮೇಲೆ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೆಸರುಘಟ್ಟದಲ್ಲಿ ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ಬಂದು 1 ವರ್ಷ ಡಿಪ್ಲೊಮಾ ಇನ್ ಆ್ಯಕ್ಟಿಂಗ್ ಕೋರ್ಸ್ನ ನಾನು ಮಾಡಿದೆ. ಸೊ ಅದಾದಮೇಲೆ ನನ್ನ ಲೈಫಲ್ಲಿ ನಾನು ಒಂದೇ ಆಡಿಷನ್ ನಾನು ಕೊಟ್ಟಿದ್ದು, ಅದಾದಮೇಲೆ ಆಡಿಷನ್ ನಾನು ಹೋಗಿಲ್ಲ. ಸೊ ಏನೆಲ್ಲ ಸ್ಕ್ರೀನ್ ಟೆಸ್ಟ್ ಮುಖಾಂತರನೇ ನಾನು ಸೆಲೆಕ್ಟ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ, ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಬಿಕಾಸ್ ತುಂಬ ಮುಖ್ಯ ಏನಂದರೆ ನಾವು ಬರೋದು ದೊಡ್ಡ ವಿಷಯ ಅಲ್ಲ. ಸೊ ಅದಕ್ಕೆ ಸಪೋರ್ಟಾಗಿ ಒಬ್ಬರು ಬೇಕು. ಸೊ ನನ್ನ ಈ ಜರ್ನಿಗೆ ಮುಖ್ಯ ಪಾತ್ರ ರಘುಚರಣ್ ಸರ್ ಅಂತ. ಅವರು ತುಂಬ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಇವತ್ತೆಲ್ಲ ದೊಡ್ಡ ದೊಡ್ಡ ಹೀರೋಗಳಾಗಿ ಸಿನಿಮಾದಲ್ಲೂ ಕೂಡ ಇದ್ದಾರೆ, ಸೀರಿಯಲಲ್ಲಿ ಕೂಡ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಬ. ಸೊ ಸರ್ ತುಂಬ ಥ್ಯಾಂಕ್ಸ್. ಇವತ್ತು ನೀವಿಲ್ಲ ಅಂದಿದ್ರೆ, ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಇಲ್ಲಿ ಇವ್ರಿಗೂ ಇಂಟರ್ವ್ಯೂ ಕೊಡೋಕೆ ಆಗ್ತಿರ್ಲಿಲ್ಲ, ಆ್ಯಂಡ್ ಈ ಇಂಡಸ್ಟ್ರಿಯಲ್ಲೂ ಕೂಡ ಇರೋಕ್ಕಾಗ್ತಿಲ್ಲ. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಫಸ್ಟ್ ಧಾರಾವಾಹಿ ಸತ್ಯಂ ಶಿವಂ ಸುಂದರಂ, ಸೊ ಅದು ಹೆಂಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಅಂದ್ಕೊಂಡಿರ್ತೀವಿ, ನಾವು ಕೋರ್ಸ್ ಮಾಡಿದ್ದೀವಿ, ನಾನು ಇನ್ಯಾರು ತಡೆಯೋಕ್ಕಾಗಲ್ಲ, ನಾನು ಏನು ಬೇಕಾದ್ರೆ ಕೊಟ್ಟರೆ ಮಾಡ್ತೀನಿ ಅಂತ. ಸೊ ಇದೊಂದು ಹೇಳ್ಬಿಡ್ತೀನಿ ಎಲ್ಲರಿಗೂ, ಆ್ಯಕ್ಟಿಂಗ್ ಅನ್ನೋದನ್ನ ಪ್ರಪಂಚದಲ್ಲಿ ನೀವು ಎಂಥ ಕೋರ್ಸೇ ಮಾಡಿ ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕಲ್ತರೂ ಕೂಡ ನಿಮಗೆ ಕಲ್ಸೋಕ್ಕಾಗದು ಕೇವಲ ಡೈರೆಕ್ಟ್ರ್ ಮಾತ್ರ. ಆಮೇಲೆ ಬಂದೆ, ಅದೇ ಹೇಳಿದ್ನಲ್ಲ ರಘುಚರಣ್ ಸರ್ ಅಂತ. ನಾನು ಫಸ್ಟ್ ಅಂದರೆ ಅವ್ರ ಮುಂಚೆ ನನಗೆ ಪರಿಚಯ ಇದ್ದರು.
ಒಂದು ಆಡಿಷನ್ಗೆಲ್ಲ ಬಂದಿದ್ದೆ. ಆಮೇಲೆ ನಾನು ಒಂದಷ್ಟು ಟ್ರೈ ಮಾಡ್ತಾ ಇದ್ದೆ, ಬೇಡ ಅಂತ ಹೇಳಿ ಮನೆಗೆ ಹೋಗ್ಬಿಟ್ಟಿದ್ದೆ ನಾನು. ಇನ್ನು ನನ್ನ ಕೈಲಿ ಆಗಲ್ಲ, ಇದು ಹೋಯ್ತು, ಏನೋ ಆಸೆ ಇಟ್ಕೊಂಡು ಬಂದೆ, ಏನೂ ಆಗಲ್ಲ ಅಂತ ಹೋದೆ. ಚಾಮುಂಡಿ ಬೆಟ್ಟದಲ್ಲಿ ಹಿಂಗೆ ಬೇಡ್ಕೊಂಡು ದೇವ್ರಿಗೆಲ್ಲ ಬೈಕೊಂಡು, ಏನಮ್ಮ ಹಿಂಗೆ ಮಾಡ್ಬಿಟ್ಟೆ ನನಗೆ, ನಾನು ನೋಡ್ರಲ್ಲಿ ಬಿಲ್ಡಪ್ ಕೊಡ್ತಿರ್ತೀನಿ ಚಾಮುಂಡಿ ಬದಲ ಅಂತ, ನೀನು ನೋಡ್ರೆ ಹಿಂಗೆ ಅಂತ ಅಂದ್ಕೊಂಡು ಆಚೆ ಬಂದೆ. ಫೋನ್ ಬಂತು, ಅದೇ ರಘುಚರಣ್ ಸರ್ ಫೋನ್ ಮಾಡಿದ್ರು. ಎಲ್ಲಿದ್ದೀರಾ ಅಂತಂದರು. ಸರ್ ನಾನು ಈ ಥರ ಹಿಂಗೆ ಮೈಸೂರಲ್ಲಿದ್ದೀನಿ. ಇಲ್ಲ ಬಾ ಅಂತಂದರು. ಇಲ್ಲ ಸರ್ ನಾನು ಬರಲ್ಲ ಅಂತ ಹೇಳಿದೆ. ಯಾಕೆ ಅಂದರು. ಸರ್ ಇಲ್ಲ ಸುಮ್ಮನೆ ಈ ಥರ ಎಲ್ಲ ಬಂದಿದ್ದೀನಿ ಸರ್, ಸುಮ್ಮನೆ 105 ಕಿಲೋಮೀಟ್ರ್ ಮತ್ತೆ ಬರಬೇಕು, ಬೇಡ ಸರ್ ಅಂತ ನಾನು. ಇಲ್ಲ ನಿನ್ಗೆ ಯಾಕೆ ಬಾ ಅಂತ ಹೇಳಿ ಕರೆದ್ರು. ನಮ್ಮದು ಒಂದಿನ ಫುಲ್ ಶೂಟ್ ಬೇರೆ ಆಗಿಬಿಟ್ಟಿದೆ. ಅಲ್ಲಿ ಅವ್ರಿಗೆ ಫೋನ್ ಬರ್ತಿದೆ. ಆಮೇಲೆ ಇಲ್ಲಿ ನಮ್ಮ ಶೂಟಿಂಗ್ ಸೆಟಲ್ಲಿ ಫೋನು, ಅವನ್ನ ಸೆಲೆಕ್ಟ್ ಮಾಡಬೇಡಿ, ಜಸ್ಟ್ ಹೋಲ್ಡಲ್ಲಿ ಇಡಿ, ಮುಂದಕ್ಕೆ ನೋಡೋಣ ಅಂದರೆ ಅವನೊಂದು ಸ್ಕ್ರೀನ್ ಲುಕ್ ಟೆಸ್ಟ್ ಥರ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿ. ಬಟ್ ಇಲ್ಲೇನಾಗಿದೆ, ಇಡೀ ದಿನ ಶೂಟ್ ಆದರೆ ಅವ್ರಿಗೆ ತುಂಬ ಲಾಸ್ ಆಗುತ್ತೆ. ಕೊನೆಗೆ ಸರಿ ಸಂಜೆ ಆದ್ಮೇಲೆ ಫೋನ್ ಎತ್ತಿದ್ದಾರೆ, ಹಿಂಗೆ ಹೇಳಿದ್ದಾರೆ. ಇವ್ರು ನೋಡ್ರೆ ಡೈರೆಕ್ಟರ್ ಎಲ್ಲ ಇಲ್ಲ ಶೂಟಿಂಗ್ ಆಗಿಬಿಟ್ಟಿದೆ ಹಂಗೆ ಹಿಂಗೆ. ಆಮೇಲೆ ಪಾಪ ರಘುಚರಣ್ ಸರಿಗೆ ಎಲ್ಲ ಈ ಥರ ಎಲ್ಲ ಬೈದಿದ್ದಾರೆ, ನೀವು ಹೆಂಗೆ ಸೆಲೆಕ್ಟ್ ಮಾಡ್ಬಿಟ್ರಿ, ನಮ್ಮ ಪರ್ಮಿಷನ್ ಇಲ್ಲೇ ಹಂಗೆ ಹಿಂಗೆ. ಬಟ್ ಅವ್ರಿಗೆ ಏನೋ ಒಂದು ಕಾನ್ಫಿಡೆನ್ಸ್, ನಿಮ್ಗೆ ಯಾಕೆ ನಾನು ಕರ್ಸಿದ್ದೀನಿ ನನ್ನ ಕಡೆಯಿಂದ, ಈಗ ಅದು ನಾನು ರೀಪ್ಲೇಸ್ ಆಗಿ ಬಂದಿದ್ದೀನಿ ಜೊತೆಗೆ. ಆಮೇಲೆ ಒಂದಿನ ಒಂದೂವರೆ ವರ್ಷ ಆದಮೇಲೆ ಚಾನೆಲ್ ಅವರೇ ಬಂದು ಹೇಳಿದ್ರು, ನಾನು ಅವತ್ತಿನ ತೆಗ್ದಾಕಿರೆ ಇವತ್ತು ನನಗೆ ಈ ಪಾತ್ರ ಮಾಡೋರು ಸಿಗ್ತಿರಲಿಲ್ಲ. ಸೊ ಅದ್ರಿಗಿಂತ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಒಂದು ಇನ್ಯಾವುದೂ ಇಲ್ಲ. ಬಿಕಾಸ್ ಬಂದವ್ರು ಹೇಳ್ತಾರಲ್ಲ ಹಿಂಗಾಯ್ತು ಅಂತ. ಸೊ ಈ ಥರ ಎಂಟ್ರಿ ಆಗಿದ್ದು ಸತ್ಯಂ ಶಿವಂ ಸುಂದರಂಗೆ. ಸೊ ಆ ಪಾತ್ರಕ್ಕೆ ನಾವು ಸೂಟ್ ಆಗ್ಬೇಕು ಫಸ್ಟ್ ಆಫ್ ಆಲ್ ಬೇಸಿಕಲಿ. ಅಂದರೆ ಅದೊಂದು ಬಬ್ಲಿ ಕ್ಯಾರೆಕ್ಟರ್ ಎಲ್ಲರೂ ಮಾಡೋಕ್ಕಾಗಲ್ಲ. ನಾನು ಅದನ್ನೇ ಹೇಳೋದು, ರಿಜೆಕ್ಟ್ ಮಾಡಿದ ತಕ್ಷಣ ನೀವು ಮನೆಗೆ ಹೋಗಬೇಡಿ ಯಾವತ್ತೂ. ಇರಿ ವೆಯ್ಟ್ ಮಾಡಿ, ನಿಮಗೆ ಸೂಟೇಬಲ್ ಆಗುವಂಥ ಪಾತ್ರಗಳು ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಂದೇನೋ ಸ್ವಲ್ಪ ಬೇಗ ಸಿಕ್ತು, ನಿಮ್ಗೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಖಂಡಿತವಾಗ್ಲೂ ಸಿಗುತ್ತೆ. ಕನ್ಯಾದಾನ ಸೀರಿಯಲಲ್ಲಿ ಹೀರೋ ಆಗಿ ಮಾಡ್ತೀರಾ. ಸೊ ಇಲ್ಲಿ ಪೋಷಕ ನಟನಾಗಿ ಮಾಡ್ತಾ ಇದ್ದೀರಾ, ಏನೋ ಫೀಲ್? ಇಲ್ಲ, ನನ್ಗೆ ಆ ಥರ ಎಲ್ಲ ಏನಿಲ್ಲ. ಅದನ್ನೇ ಹೇಳೋದಲ್ಲ, ನನಗೆ ಬಿಕಾಸ್ ನಾನು ಫಸ್ಟ್ ಸೀರಿಯಲಿಂದ ಒಂದು 6 ಸೀರಿಯಲ್ ಕಂಟಿನ್ಯೂಸ್ ಆಗಿ ನಾನು ಹೀರೋ ಆಗಿ ಮಾಡ್ಕೊಂಡೇ ಬಂದವನು. ಒಂದು ಮಾತ್ರ ನಾನು ವಿಲನ್ ಮಾಡಬೇಕು. ಬಿಕಾಸ್ ನನಗೆ ಹೀರೋ ಅನ್ನೋದಕ್ಕಿಂತ ನನಗೆ ಪಾತ್ರಗಳು ಮುಖ್ಯ. ಬಿಕಾಸ್ ಎಂಡ್ ಆಫ್ ದಿ ಡೇ ನಾನು ಮಾಡಕ್ಕೆ ಬಂದಿರೋ ಸಿನಿಮಾ. ಸೊ ಸೀರಿಯಲ್ ಬಂದು ನನಗೆ ವರ್ಕ್ಶಾಪ್. ಬಿಕಾಸ್ ಯಾಕಂದರೆ ಇಲ್ಲಿ ಕ್ಲೋಸಪ್ಪಲ್ಲಿ ಒಂದು ಎಕ್ಸ್ಪ್ರೆಷನ್ ಕಲಿಬೋದು. ಬಿಕಾಸ್ ಸಿನಿಮಾನೇ ಬೇರೆ, ಸೀರಿಯಲ್ಲೇ ಬೇರೆ, ತುಂಬ ಡಿಫ್ರೆನ್ಸ್ ಇದೆ. ಎಲ್ಲೋ ಕೆಲವೊಂದು ಸಲ ಯಾರೋ ಬಂದು ಕೇಳಿದಾಗ ನೀನು ಹೀರೋ ಮಾಡ್ತಿದ್ದೆ, ಇದು ಮಾಡ್ತಿದ್ದೆ ಅಂದಾಗ ಒಂದ್ಸಲ ಹಿಂಗಾಗುತ್ತೆ. ಹೌದಾ, ಆಮೇಲೆ ಬಿಡು, ಎಂಡ್ ಆಫ್ ದಿ ಡೇ ನನಗೆ ಇಷ್ಟು ಟೈಪ್ ಸಿಕ್ತಿರ್ಬೇಕಾದ್ರೆ ನಾನು ಯಾಕೆ ತಲೆಗೆಡ್ಸ್ಕೋಬೇಕು, ನಾನು ಕಲಿತಾ ಇದ್ದಿದ್ದು. ಬಿಕಾಸ್ ನಾನು ಸಿನಿಮಾಗೆ ಹೋಗಬೇಕು. ಯಾಕಂದರೆ ಅಲ್ಲಿ ಸಿನಿಮಾದಲ್ಲಿ ಹೋದಾಗ ನೀನೇನು ಮಾಡ್ತೀಯ, ನೀನು ಕಲ್ತಿದ್ಯಾ ಅಂದಾಗ ನಂಗೆ ಇದೆಲ್ಲ ಯೂಸ್ ಆಗುತ್ತೆ. ಸೊ ಅಲ್ಲಿ ಸಿನಿಮಾದಲ್ಲಿ ನಾನು ಹೀರೋನೋ ವಿಲನೋ ಅನ್ನೋದು ಕೊನೆಗೆ ನಾನು ಎಲ್ಲಿ ಇರ್ತೀನಿ, ಯಾವ ಹೈಟ್ಸ್ ಇರ್ತೀನಿ, ಅದು ಕೌಂಟ್ ಆಗುತ್ತಿದೆ, ಯಾವುದು ಕೌಂಟ್ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ನನಗಂದರೆ ವಿಲನ್ ಮಾಡೋದಕ್ಕೆ ಏನಿಷ್ಟ ಅಂದರೆ, ನನಗೆ ರಘುವರನ್ ಅವರು ತುಂಬ ಇನ್ಸ್ಪಿರೇಷನ್ ನನಗೆ. ನಾವು ಮಾಡ್ಬೋದು, ಏನು ಬೇಕಾದ್ರೂ ಸರ್ ಹಿಂಗೆ ಮಾಡ್ಬೋದು ಅಂದರೆ ಡೈರೆಕ್ಟರ್ಗಳು ಸಪೋರ್ಟ್ ಮಾಡ್ತಾರೆ, ಮಾಡಿ ಅಂತಾರೆ. ಎಸ್ಪೆಷಲಿ ವಿಲನ್ ಏನಕ್ಕೆ ನಂಗೆ ತುಂಬ ಇಷ್ಟ ಅಂದರೆ, ಇಂಡಸ್ಟ್ರಿಲಿ ಏನು ಬೇಕಾದ್ರೂ ಹೇಳ್ಬೋದು, ಬಟ್ ಆಡಿಯನ್ಸ್ ಕೂತ್ಕೊಂಡು ಹೇಳ್ತಾರೆ ಹೀರೋ 10 ಏಟ್ ಹೊಡಿಲಿ. ಇಲ್ಲಿ ಕೂತ್ಕೊಂಡು ಆಡಿಯನ್ಸ್ ಹೇಳ್ತಿರ್ತಾರೆ ಅವ್ನು ಒಂದೇ ಒಂದು ಏಟ್ ಹೊಡ್ರೆ ಅವ್ನು ಹೀರೋ ಹೊಡಿತಾರ. ಅದು ವಿಲನ್ ಕ್ಯಾರೆಕ್ಟರ್. ಎಸ್ಪೆಷಲಿ ವಿಲನ್ ಅಂತ ಬಂದಾಗ ತುಂಬ ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವೇ ಒಂದಷ್ಟು ಕಮೆಂಟ್ಸ್ಗಳು ನೋಡ್ತೀವಿ, ಕೆಟ್ಟದಾಗ ಬೈತಾರೆ, ಅಯ್ಯೋ ನೆಕ್ಸ್ಟ್ ಲೆವೆಲೆಲ್ಲ ಬೈತಾರೆ ಕಮೆಂಟ್ಸಲ್ಲಿ ಹಂಗೆ ಹಿಂಗೆ. ಬಟ್ ಆದರೆ ಅವ್ರು ಅದನ್ನೆಲ್ಲ ಮರ್ತು ಕೂಡ ಆ್ಯಕ್ಟ್ ಮಾಡ್ತಾರೆ ಗೊತ್ತಾ, ಅದು ಗ್ರೇಟ್ ಸೀರಿಯಸ್ಲಿ. ಬಿಕಾಸ್ ಯಾರು ಮುಂದೆ ಬರಲ್ಲ ಮಾಡಬೇಕು ಅಂತ, ಯಾರು ಬೈಸ್ಕೊಳಕ್ಕೆ ಇಷ್ಟಪಡ್ತಾರೆ, ಎಲ್ಲರೂ ಹೊಗಳ್ಸ್ಕೊಳಕ್ಕೆ ಅಂತಲೇ ಇಷ್ಟಪಡ್ತಿರ್ತಾರೆ. ಒಬ್ಬ ವಿಲನ್ ಇದ್ರೇ ಹೀರೋಗೆ ಬೆಲೆ ಜಾಸ್ತಿ. ಆಮೇಲೆ ಎಲ್ಲ ಸಪೋರ್ಟಿಂಗು ಬೇಕಿಲ್ಲ ಅದಲ್ಲ, ಅದರಲ್ಲಿ ಎಸ್ಪೆಷಲಿ ವಿಲನ್ಗಳು. ಇವತ್ತು ನಾನು ಅದನ್ನ ಹೇಳ್ತಿಲ್ವ, ಬೇಕಾದ್ರೆ ನಮ್ಮ ಸೀರಿಯಲ್ ಪಾಪ ನಮ್ಮ ನೆಗೆಟಿವ್ ರೋಲ್ ಮಾಡೋರ್ದು ಪಾಪ ಒಂದು ಅಂದರೆ ಕಮೆಂಟ್ಸ್ ನೋಡಿದ್ರೆ ನಮಗೆ ಅಯ್ಯೋ ಏನು ಹಿಂಗೆ ಬೈದಿದಾರಲ್ಲ. ಬಟ್ ಅಂದರೂ ಅವ್ರು ಯಾವುದನ್ನು ತಲೆಗೆ ಹಾಕ್ಕೊಳ್ಳಲ್ಲ, ಬಿಟ್ಬಿಡ್ಬೇಕು. ಡಿಫ್ರೆನ್ಸ್ ಏನು ಗೊತ್ತಾ, ಈಗ ನೋಡಿ, ಈಗ ಒಂದು ಹೀರೋ ಆಗಲಿ ಅಥವಾ ಹೀರೋಯಿನ್ ಆಗಲಿ, ಅವರೆಲ್ಲ ಒಳ್ಳೆಯವ್ರು ಅನಿಸ್ಕೋಬೇಕಂದ್ರೆ ಎರಡು ತೊಟ್ಟು ಕಣ್ಣೀರು ಹಾಕ್ಬಿಟ್ರೆ ಒಳ್ಳೆಯವ್ರು ಅನಿಸ್ಕೋಬೋದು, ಆಯ್ತಾ. ಅರೆ ವಿಲನ್ ಅನ್ನೋನು ಬರೀ ಕೂಗಾಡಿದ್ರೆ ಮಾತ್ರ ಅವ್ನು ಕೆಟ್ಟವನಾಗಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಹತ್ರ ಅವ್ನು ಒಳ್ಳೆಯವನೇ, ಅದೇನು ಈಸಿ. ನಾನು ಹತ್ರ ನನ್ನ ಒಳ್ಳೆಯವನು ಅನ್ಕೊಳ್ತಾರೆ, ಎಲ್ಲ ಓಕೆ. ಬಟ್ ಜನದ ಮೂಲಕ ಯಾವಾಗ ನಮಗೆ ಒಂದು ಕೆಟ್ಟ ಕಮೆಂಟ್ಸ್ ಬರುತ್ತೆ, ಒಂದು ನೆಗೆಟಿವ್ ಬರುತ್ತೆ, ಸೊ ಅಲ್ಲಿಗೆ ಅವನು ಚೆನ್ನಾಗಿ ಮಾಡಿದಾನಂತ ಅರ್ಥ. ಆ ಪಾತ್ರ ಅವ್ನು ತುಂಬಿದಾನ ಆ ಪಾತ್ರನ. ಸೊ ಅವಾಗಲೇ ತಾನೆ ಅಂದ್ರೆ ಜನಕ್ಕೂ ಅವ್ನು ಕೋಪ ಬರ್ತಿದೆ, ಹಿಂಗೆ ಹೇಳ್ತೀವಿ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಬೈತಿದಾರೆ ಅಂದ್ರೆ ಆಬ್ವಿಯಸ್ಲಿ ಅವ್ನು ಚೆನ್ನಾಗಿ ಮಾಡಿದಾನಂತ ಅರ್ಥ. ಸೊ ವಿಲನ್ ಸಾರ್ ಯಾವತ್ತೂ ಗ್ರೇಟ್ ಅವರು ಸೀರಿಯಸ್ಲಿ. ಈಗ ನಾರ್ಮಲ್ ಸಾಫ್ಟ್ ಕ್ಯಾರೆಕ್ಟರ್ ಮಾಡೋದಕ್ಕೂ ವಿಲನ್ ಅವಾಗ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ? ಅವಾಗ ಡಿಫ್ರೆನ್ಸ್ ಏನು ಅಂದ್ರೆ, ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಕಷ್ಟ ಆಗ್ತಿತ್ತು. ಬಿಕಾಸ್ ಯಾಕಂದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಅದನ್ನ ಒಂದು ನಾನು ತೋರಿಸ್ಕೊಳ್ಳೋ ರೀತಿ ಸ್ವಲ್ಪ ಕಷ್ಟ ಆಗಿತ್ತು. ಬಟ್ ಆಮೇಲೆ ಹೋಗ್ತಾ ಅಂದ್ರೆ ನನ್ಗೆ ಇನ್ನೊಂದೇನಂದ್ರೆ, ದೇವ್ರ ದಯನೋ ಗೊತ್ತಿಲ್ಲ, ಅಂತ ಡೈರೆಕ್ಟರ್ಗಳೇ ಸಿಕ್ಕಿದ್ರು ಆ ಪಾತ್ರಕ್ಕೆ. ನೀನ್ ಮಾಡು ಮಗ, ನೀನ್ ನೋಡೋದ ಹೆಂಗ್ ಮಾಡ್ತೀಯಾ, ನೀನ್ ಹಿಂಗ್ ಸ್ವಲ್ಪ ಟ್ರೈ ಮಾಡಿ, ಹಿಂಗ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ನನ್ಗೆ ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಇನ್ಸ್ಪಿರೇಷನ್ ಬಂದು ಆಬ್ವಿಯಸ್ಲಿ ನಮ್ಮ ಬಾಸ್ ಕಿಚ್ಚ ಸುದೀಪ್ ಸರ್. ಅಂದ್ರೆ ಈಗ ರೆಫರೆನ್ಸ್ ಇಂದಾನೆ ನಾನು ಅದಕ್ಕೆ ಸೆಲೆಕ್ಟ್ ಆಗಿದ್ದು. ಸೊ ನಾನು ಯಾವಾಗ್ಲೂ ಏನಾರು ಮಾಡ್ಬೇಕಾದ್ರೆ ಫಸ್ಟ್ ಅದನ್ನ ತಲೆಯಲ್ಲಿ ಹಾಕೊಳ್ತಿದ್ದೆ, ಅವ್ರು ಹೆಂಗ್ ಮಾಡ್ತಿದ್ರು, ಅವ್ರು ಏನ್ ಮಾಡ್ತಿದ್ರು. ಬಟ್ ಸಿಮಿಲರ್ ಮಾಡ್ತಿರ್ಲಿಲ್ಲ, ಸೇಮ್ ಹಂಗೆ ಮಾಡ್ಬಿಟ್ರೆ ನನ್ನ ಜೂನಿಯರ್ ಅಂತ ಏನೋ ಒಂದು ಕರೆಯಕ್ಕೆ ಸ್ಟಾರ್ಟ್ ಮಾಡೋರು. ಆಮೇಲೆ ಅದಕ್ಕೆ ಬೆಲೆ ಇರ್ತಿರ್ಲಿಲ್ಲ.
ಸೊ ಹಾಗಾಗಿ ನಾನು ಸ್ವಲ್ಪ ರೆಫರೆನ್ಸ್ ತಗೊಂಡು ಏನ್ ಮಾಡ್ಬೋದು, ನನ್ನ ಸ್ಟೈಲ್ ನಾನು ಏನ್ ಮಾಡ್ಬೋದು ಅಂತ ರೆಫರೆನ್ಸ್ ತಗೊಂಡು ಮಾಡ್ತಿದ್ದೆ. ಬಟ್ ಅದು ಕ್ಲಿಕ್ ಆಯ್ತು ಲಕ್ಕಿ. ಇವಾಗ ಜಿಮ್ ಸೀನ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಏನಂತಾರೆ? ಸಿಕ್ಕಾಪಡೆ ಖುಷಿ ಪಡ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಅಂದ್ರೆ ಹೆಂಗೆ ಅಂದ್ರೆ ಈಗ ಇಲ್ಲಿ ರೋಡಲ್ಲಿ ಬರ್ತಾ ಇದ್ದೆ ನಾನು, ಯಾರೋ ಅಂದ್ರೆ ಅವ್ರು ಏನೋ ಪಕ್ಕದ ಮನೆ ಒಂಥರ ಟ್ರೀಟ್, ಸೀನಾ ಅನ್ಕೊಂಡು ನಾನ್ ಪರವಾಗಿಲ್ಲ ಈ ತರ ರೆಕಗ್ನೈಸ್ ಆಗಿದ್ದೀನ. ಓಕೆ, ಜಿಮ್ ಸೀನ್ ಸ್ಪೆಷಾಲಿಟಿ ಏನು ಅಂದ್ರೆ ನಮ್ಮ ಈಗ ಶೂಟಿಂಗ್ ಸೆಟ್ ಅಲ್ಲೇ ತಗೊಂಡ್ರೆ ಅದೆಲ್ರಿಗೂ ಸಿಗಲ್ಲ. ನನ್ಗೇನೋ ನನ್ನ ದೇವ್ರ ಎಷ್ಟು ಪುಣ್ಯ ಮಾಡಿದಿನೋ ಪಾಪ ಮಾಡಿದಿನೋ ಗೊತ್ತಿಲ್ಲ, ಬಟ್ ನಂಗೆ ಸಿಗ್ತಾ ಇದೆ. ನಮ್ಮ ಸೆಟ್ ಅಲ್ಲಿ ಈಗ ಆ ಹೆಸರಲ್ಲಿ ಪಾತ್ರದ ಹೆಸರಲ್ಲಿ ಕರೆಯೋರು ತುಂಬಾ ಕಡಿಮೆ. 90ರಲ್ಲಿ 100ರಲ್ಲಿ ಒಂದು 5% ಕರಿಬಹುದು. ಅಂದ್ರೆ ಆ ಕ್ಯಾರೆಕ್ಟರ್ ಅಂದ್ರೆ ಆ ಆಕ್ಟಿಂಗ್ ಮಾಡಕ್ ಬಂದಾಗ ಅಷ್ಟೇ ಅವ್ರಿಗೆ ಅಣ್ಣಯ್ಯ ಅಂತ ಹೇಳ್ಬೋದು, ಅಂದ್ರೆ ಸೆಟ್ ಅಲ್ಲಿ ಕೂಡ. ಬಟ್ ನನಗ್ ಮಾತ್ರ ಎಲ್ಲಾರು ಸೀನಾ ಅಂತಾನೆ ಕರೆಯೋದು. ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ, ಅಂದ್ರೆ ಸೆಟ್ ಅವರೇ ಸೀನಾ. ನನ್ನ ಹೆಸರೇ ಯಾರಿಗೂ ಸರಿಯಾಗಿ ಅವನ ಹೆಸರೇನು ಅಂತ ಯೋಚನೆ ಮಾಡ್ತಾರೆ ಸಡನ್ ಆಗಿ ಕರಿಬೇಕಂದ್ರೆ. ಅಂದ್ರೆ ನಾನು ಸೀನಾಗಿ ಇದ್ದೀನಿ ಅವ್ರ ದೃಷ್ಟಿಲಿ. ಸೊ ಅದೊಂದು ಖುಷಿ ನನಗೆ. ಪರವಾಗಿಲ್ಲ ಕಣಪ್ಪ, ಎಲ್ರು ಸೀನಾ 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 ಅಂತ. ನಾನೊಂದು ಇಬ್ರು ಮಜಾ ಕಿಲೋ ನನ್ನ ಹೆಸರು ಇದು ಕರೀರೋ ಅಂತ ಹೇಳ್ತೀವಿ ಸುಮ್ಮನೆ ರೇಗ್ಸಕ್ಕೆ. ಸೊ ಅದೆಲ್ರಿಗೂ ಸಿಗಲ್ಲ. ಬರೀ ಸ್ಕ್ರೀನ್ ಮೇಲೆ ಅಲ್ಲದೆ ಹಾಫ್ ಸ್ಕ್ರೀನ್ ಅಲ್ಲೂ ನನ್ನ ಸೀನಾ ಅಂತಾನೆ ರಿಜಿಸ್ಟರ್ ಆಗ್ಬಿಟ್ಟಿದೆ. ನನ್ನ ಜೊತೆಲಿ ಇರೋರೇ ನನ್ನ ಹೆಸರು ಮಾಡ್ಬಿಟ್ಟಿದ್ದಾರೆ. ಏ ಸೀನಾ ಬಾಯಿಲಿ, ಸೀನಾ ಹೋಗಿಲ್ಲಿ, ಹಿಂಗೆ ಕರೆಯೋದು. ಎಲ್ಲೋ ಒಂದ್ 5% ಜನ ಮಾತ್ರ ಹೆಸರು ಕರೀತಾರೆ, ಬಿಟ್ರೆ ಇನ್ನೆಲ್ಲ ಸೀನಾ ಸೀನಾ ಅಂತ ರಿಜಿಸ್ಟರ್ ಆಗ್ಬಿಟ್ಟಿದೆ. ಆಕ್ಚುಲಿ ಇವ್ರ ಅಣ್ಣಯ್ಯದಲ್ಲಿ ಮಾತ್ರ ಸೀನಾ, ರಿಯಲ್ ಹೆಸರು ಸುಷ್ಮಿತ್ ಜೈನ್ ಅಂತ. ಸೊ ಪ್ಲೀಸ್ ಎಲ್ರು ಇನ್ ಮುಂದೆ ಸುಷ್ಮಿತ್ ಜೈನ್ ಇವ್ರ ಹೆಸರು, ಅಲಿಯಾಸ್ ಸೀನಾ ಹೆಂಗೂ ಕರಿಬಹುದು. ಅಣ್ಣಯ್ಯ ಸೀರಿಯಲ್ ಅಲ್ಲಿ ಎಲ್ಲ ಸೀನಿಯರ್ ಆಕ್ಟರ್ಸ್ ಇದಾರೆ ಅಲ್ವಾ? ಸೊ ಎಷ್ಟು ಖುಷಿ ಅನ್ನಿಸ್ತಾ ಇದೆ. ತುಂಬಾ ಖುಷಿ, ಯಾಕಂದ್ರೆ ಅವ್ರು ಬಂದು ಸಣ್ಣ ಕರೆಕ್ಷನ್ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅನ್ಸುತ್ತೆ ಅದೊಂದು ಈಗೋ ಇರಬಾರ್ದು ತಲೆ, ನಾನ್ ಯಾಕೆ ಇವ್ರು ಹೇಳೋದನ್ನ ಕಲಿಬೇಕು ಅಂತ. ಬಟ್ ಅವ್ರು ತೋರ್ಸೋ ರೀತಿ ಇರುತ್ತಲ್ಲ, ನಮ್ಗೆ ಅನ್ಸುತ್ತೆ ಹಿಂಗೂ ಮಾಡ್ಬೋದಾ ಅಂತ. ಎಸ್ಪೆಷಲಿ ಶಾಸರ್ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ನಮ್ಮ ಬಾಲಣ್ಣ ಆಗಿರ್ಬೋದು, ಅವರೆಲ್ಲ ಬಂದು ಮಾಡು ಮಗ ಹಿಂಗ್ ಮಾಡು ಅಂದಾಗ ಹೌದಲ್ವಾ ಹಿಂಗೂ ಮಾಡ್ಬೋದಲ್ವಾ ಅಂದ್ರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ತಪ್ಪೇನಿಲ್ಲ. ಜೊತೆಗೆ ಏನಂದ್ರೆ ಖುಷಿ ಏನಂದ್ರೆ ಅಂಥವ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ. ಎಷ್ಟು ನಾವೆಲ್ಲ ಟಿವಿಲಿ ನೋಡ್ತಾ ಇರ್ತೀವೋ ಇವರು ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಾಗ ಏನೋ ಒಂಥರ ಖುಷಿ. ನಮಗೂ ಅವಕಾಶ ಸಿಕ್ಕಿದ್ಯಾ ಸ್ಕ್ರೀನ್ ಶೇರ್ ಮಾಡಕ್ಕೆ. ಸೊ ನಿಜವಾಗ್ಲೂ ಅದು ತುಂಬಾ ಹೆಮ್ಮೆ ಅನ್ಸುತ್ತೆ ಅಂತವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದಾಗ. ಆಕ್ಚುಲಿ ಇವರು ವೀರಭದ್ರ, ನಾವು ಪಾರು ಸೀರಿಯಲ್ ಅಲ್ಲಿ ತುಂಬಾ ಸಾಫ್ಟ್, ಹೆವಿ ಸಾಫ್ಟ್. ನಾವು ಇವ್ರು ಫಾರ್ ದ ಫಸ್ಟ್ ಟೈಮ್ ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಲೈಕ್ ಆ ತರ ಫುಲ್ ಶಕುನಿ ಕ್ಯಾರೆಕ್ಟರ್ ಮಾಡುವಾಗ ನಮ್ಗೆ ಫುಲ್ ಶಾಕ್ ಆಗಿತ್ತು. ಸೊ ಅವ್ರು ಹೆಂಗಿರ್ತಾರೆ? ನೀವು ಶಾಸರ್ನ ನೀವು ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಆಫ್ ಸ್ಕ್ರೀನ್ ನೋಡೋದು ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ನಾವೆಲ್ಲ ಕೂತ್ಕೊಂಡಾಗ ಜೋಕ್ಗಳು ಹೇಳ್ತಾರೆ, ನೀವು ಬಂದ್ ನೋಡಿದಾಗ ಅವ್ರ ಒಂದ್ ಮಗು ಸೆಟ್ ಅಲ್ಲಿ ಚಿಕ್ಕ ಮಕ್ಳು ಕುತ್ಕೊಂಡು ಎಲ್ಲ ಕಥೆಗಳು ಹೇಳ್ತಿರ್ತಾರಲ್ಲ, ಆತರ ಅವರು ಸೀನಿಯರ್ ಆದ್ರೂ ಕೂಡ ನಮ್ನೆಲ್ಲ ಯಾವತ್ತು ನಾವು ಸೀನಿಯರ್ ಆತರ ಎಲ್ಲ ತೋರ್ಸ್ಕೊಡೋದೇ ಇಲ್ಲ. ಅವ್ರು ನಮ್ಮ ಏಜ್ ಇದ್ದಾಗ ನಮ್ಮ ಏಜ್ ಜೆಲ್ ಆಗ್ತಾರೆ. ಅದೇ ಯಾರು ಇವಾಗ ನೀವೆಲ್ಲ ಬಂದಾಗ ಬೈಕೋತಿರ್ತಾರಲ್ಲ ಕಮೆಂಟ್ಸ್ ಅಲ್ಲೆಲ್ಲ, ಅವ್ರು ಬಂದ್ ನೋಡ್ರೆ ನಾವ್ ಗುರುಗ ಬೈದಿದ್ದು ಅಂತ ಅನ್ಸ್ಬಿಡುತ್ತೆ. ಪಾತ್ರ ಅವ್ರು ಮಾಡ್ತಿದಾರಂದ್ರೆ ಅವ್ರು ಕೆಲಸ ಮಾಡ್ತಿದಾರ ಅಷ್ಟೇ. ಸೊ ಅದನ್ನ ಜಡ್ಜ್ ಮಾಡ್ಕೊಂಡು ಕಮೆಂಟ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಓಕೆ ಪರವಾಗಿಲ್ಲ, ನೀವು ಕಮೆಂಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಆ ಪಾತ್ರ ನಿಮ್ಗೆ ಏನೋ ಹೊಡಿಬೇಕು ಅನ್ಸಿದ್ರೆ ಅವ್ರು ಆ ಪಾತ್ರ ಹಂಗ್ ಮಾಡಿದಾರ ಅಂತ ಅರ್ಥ. ಬಟ್ ಅದನ್ನ ಬಿಟ್ಟು ತೀರಾ ಎಕ್ಸ್ಟ್ರೀಮ್ ಅಲ್ಲಿ ಬೈಯೋದು ನನ್ಗೇನೋ ತಪ್ಪು ಅಂತ ಅನ್ಸುತ್ತೆ.